ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನಿಗಾಗಿ ಜೀವ ಕೊಡಲು ಸಿದ್ಧನೆಂದ ಹನುಮಂತ ಯಳಸಂಗಿ. ಎಸ್ ವೀಕ್ಷಕರೇ, ಅಫಜಲಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಸ್ವತಂತ್ರ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ವಿವಾದ ಕುರಿತು ಇಂದು ಅಫಜಲಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದಲಿತ ಸೈನ್ಯ ರಾಜ್ಯ ಅಧ್ಯಕ್ಷರಾದ ಹನುಮಂತ ಯಳಸಂಗಿಯವರು ಮಾತನಾಡಿ, ಮುಂಬರುವ ಆಗಸ್ಟ್ 15ರಂದು ಮಾಶಾಳ ಗ್ರಾಮದಲ್ಲಿ ಇರುವ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಎದುರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಬೇಕು. 1 ವರ್ಷದವರೆಗೆ ಪೊಲೀಸ್ ಬಂದೋಬಸ್ತಿಯಲ್ಲಿ ಇರುವ ರಾಯಣ್ಣನವರ ಮೂರ್ತಿ ವಿವಾದವನ್ನು ತಾಲೂಕಿನ ಅಧಿಕಾರಿ ಮತ್ತು ಶಾಸಕರು ಯಾಕೆ ಬಗೆಹರಿಸುತ್ತಿಲ್ಲ? ತಾಲೂಕಿನ ಶಾಸಕರಾದ ಎಂ.ಐ. ಪಾಟೀಲ್ ಅವರು ಒಂದೇ ಜಾತಿ ಒಂದೇ ಧರ್ಮದಿಂದ ಶಾಸಕರಾಗಿಲ್ಲ ಎಂದು ತಾಲೂಕಿನ ಅಧಿಕಾರಿ ಮತ್ತು ಶಾಸಕರಿಗೆ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಾದ ಬೀರಣ್ಣ ಪೂಜಾರಿ, ದಲಿತ ಸೈನ್ಯ ತಾಲೂಕು ಅಧ್ಯಕ್ಷರಾದ ಮಾಂತೇಶ್ ಬಳುಂಡಗಿ, ಮಂಜುನಾಥ್ ಭಂಡಾರಿ, ಆರ್.ಡಿ. ಪೂಜಾರಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಾನು ದಲಿತ ಸೇನೆ ಸ್ಟೇಟ್ ಪ್ರೆಸಿಡೆಂಟ್ ಹನುಮಂತ ಯಳಸಂಗಿ ಮತ್ತು ನ್ಯಾಯವಾದಿ. ಅದರ ಜೊತೆಗೆ ಗೋಪಾಲ್ ಗೋಡ್ಕೆ ಅಂತ ಬಾಲಾಜಿ ಗೋಡ್ಕೆ ಕುರುಬ ಸಮಾಜದ ಜಿಲ್ಲಾ ಯುವ ಮುಖಂಡರು ಆ್ಯಂಡ್ ದಲಿತ ಸೇನೆ ಗುಲ್ಬರ್ಗ ವಿಭಾಗೀಯ ಅಧ್ಯಕ್ಷ ಮಹಾಂತ ಬಳುಂಗಿ ಅಂತೇಳಿ, ದಲಿತ ಸೇನೆ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ, ಸುನೀಲ್ ಕುಮಾರ್ ಸಿಂಧೆ, ದಲಿತ ಸೇನೆ ವಿದ್ಯಾರ್ಥಿ ಒಕ್ಕೂಟದ ವಿಭಾಗೀಯ ಅಧ್ಯಕ್ಷ ಕಪಿಲ್ ಅಂಡ್ ದಲಿತ ಸೇನೆ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯಾಧ್ಯಕ್ಷ ಸುನಿಲ್ ದೊಡ್ಮನಿ, ಸ್ಟೇಟ್ ಪ್ರೆಸಿಡೆಂಟ್ಗಳು ಬಂದಿರಲಿ ಸುನಿಲ್ ದೊಡ್ಮನಿ, ನಮ್ಮ ಅಫಜಲಪುರ ತಾಲೂಕಿನ ಕುರುಬ ಸಮಾಜದ ಅಧ್ಯಕ್ಷ ಕನಕ ವೀರಣ್ಣ ಬಿಲ್ವಾಡ್ ಕೆ, ಇವತ್ತು ಇಲ್ಲಿ ಅಫಜಲಪುರ ತಾಲೂಕು ಅಧ್ಯಕ್ಷ ಮಹಾದೇವ್, ನಮ್ಗೆ ಯಾಕಂದ್ರೆ ಮತ್ತು ಅವನೇನು ಮನುಷ್ಯ ನಮ್ಗೆ ಈಗ ಬಂಕಲಿಗೆ ಹೆಸರು ಬರೆದ ನಮ್ಮ ಚಾನ್ಸ್ ಹೇಳಿ ಸರ್ ಭಾಳ ಹೇಳ್ತೀನಿ. ನಮ್ಮ ಮಹಾದೇವ್ ಬಂಕಲಿ ಅನೇಕ ಜನ ಸ್ನೇಹಿತರು ನಾವು ಅಫಜಲಪುರ ಬರೋದಕ್ಕೆ ಮೊದಲು ಮಾಶಾಳ ಗ್ರಾಮಕ್ಕೆ ಹೋಗಿದ್ವಿ. ಮಾಶಾಳ ಗ್ರಾಮದೊಳಗೆ ಏನು ಕಳೆದ 1 ವರ್ಷ 2 ವರ್ಷ ಹಿಂದೆ ಅಲ್ಲೇನು ಒಂದು ಸಣ್ಣ ಡಿಸ್ಪ್ಯೂಟ್ ನೋಡ್ಬೋದು. ಸ್ವಾತಂತ್ರ್ಯ ಹೋರಾಟಗಾರ ರಾಯಣ್ಣನ ಬಗ್ಗೆ, ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಕುರಿತು ಊರ್ ಜನಗಳಂತಲ್ಲ ಒಬ್ಬರಿಬ್ಬರು ಪಂಚಾಯತ್ ಮೆಂಬರ್ಗಳು ಒಂದು ರಾಜಕೀಯ ತಿಕ್ಕಲಾಟದಿಂದಾಗಿ ಅದು ಡಿಸ್ಪ್ಯೂಟ್ ಅನ್ಕೊಂಡು ಇಡೀ ಊರಿಗೆ ಸುತ್ತುವಂಥ ಪ್ರಯತ್ನ ಮಾಡಲಿಕ್ಕತ್ತದಲ್ಲಿ. ಅದು ಕಳೆದ ವರ್ಷ ಆಗಸ್ಟ್ ತಿಂಗಳು 2024 ಆಗಸ್ಟ್ 27ನೇ ತಾರೀಕಿಗೆ ಅಲ್ಲಿ ಪಂಚಾಯತ್ ರೆಸಲ್ಯೂಷನ್ ಪಾಸ್ ಆಗ್ತದೆ. ಎಲ್ಲ 28 ಪಂಚಾಯತ್ ಮೆಂಬರ್ಗಳೊಳಗೆ 26 ಪಂಚಾಯತ್ ಮೆಂಬರ್ಗಳು ಕುಂತು PDO ಬೇರೆ ಬೇರೆ ಎಲ್ಲ ಆಫೀಸರ್ ನೇತೃತ್ವದ ಚರ್ಚೆ ಮಾಡಿ ಒಂದು ಡಿಸಿಷನ್ ಕೊಡ್ತಾರೆ. ಇದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಈ ಜಾಗದಾಗ ಇರಬಾರ್ದು, ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ 7 ಜನ ಅಡ್ವೈಸ್ ಮಾಡ್ತಾರಲ್ಲಿ. ಎಲ್ಲಿ ಕಳೆದ ವರ್ಷದ ಮೀಟಿಂಗ್ ಅವರು ಆಗಸ್ಟ್ನಾಗ ಈ 1 ವರ್ಷ ಅಂತ ಬಂತೀವಿ. ಉಳಿದೊಂದು 19 ಜನ ಏನು ಮಾಡ್ತಾರಲ್ಲ, ಇಲ್ಲ ಇದು ಬೇಡ, ಈಗ ಈ ಥರ ಬೇಡ, ತಾಲೂಕು ಅಡ್ಮಿನಿಸ್ಟ್ರೇಷನ್ ತಾಲೂಕು ಆಡಳಿತ ವರ್ಗ ಯಾವ ಥರ ಡಿಸಿಷನ್ ತಗೋತಾರೆ ಕಾನೂನುಬದ್ಧವಾಗಿ ಅದಕ್ಕೆಲ್ಲರೂ ಬದ್ಧರಾಗಿರೋಣ ಅಂತ ಹೇಳ್ತೀವಿ. ಈಗ ಅದು 1 ವರ್ಷದಿಂದ ಪೆಂಡಿಂಗ್ ಇದ್ದದಲ್ಲ, ಒಂದು ಪೊಲೀಸ್ ವ್ಯಾನ್ ಇಟ್ಟಿದ್ರಿ, ಸಂಗೊಳ್ಳಿ ರಾಯಣ್ಣ ಸುತ್ತಮುತ್ತ ಬ್ಯಾರಿಕೇಡ್ ಹಾಕಿದ್ರಿ. ಅದು ಆ ಜಾಗ ಸಂಬಂಧಪಟ್ಟದ್ದು ಅಂದರೆ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು, ಗ್ರಾಮ ಠಾಣೆ ಸಂಬಂಧಪಟ್ಟ ಜಾಗ ಅದಾವ. ಯಾವುದೇ ಪರ್ಟಿಕ್ಯುಲರ್ ವ್ಯಕ್ತಿ ಅಥವಾ ಯಾವುದೇ ಇಂಡಿಪೆಂಡೆಂಟ್ ವ್ಯಕ್ತಿಗಳು ಸಂಬಂಧಪಟ್ಟ ಜಾಗ ಅಲ್ಲ. ಯಾವುದೋ ಒಬ್ಬ ವ್ಯಕ್ತಿಗಳದ್ದು ಜಾಗ ಇದ್ದಿತ್ತು, ಅವ್ರು ಡಿಸ್ಪ್ಯೂಟ್ ಮಾಡಕತ್ತಿದ್ರು, ನಮ್ಮ ಜಾಗ ಬಂದಿದ್ರು ಅಂದ್ರೆ ಇಲ್ಲ, ಅವ್ರು ಸ್ವಲ್ಪ ಡಿಸ್ಪ್ಯೂಟ್ ಅದ, ಅದ್ರ ಬಗ್ಗೆ ಕ್ಲಿಯರ್ ಆಗಲಿ, ಕ್ಲಾರಿಫೈ ಆದ ನಂತರ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಡಿಸಿಷನ್ ತೊಗೊಳ್ಳೋ ಅಂತ ಅನ್ಬೋದು. ಪಂಚಾಯತಿಗೆ ಸಂಬಂಧಪಟ್ಟ ಜಾಗ, ಪಂಚಾಯತಿಗೆ ಸಂಬಂಧಪಟ್ಟ ಜಾಗ, ಅಲ್ಲೊಬ್ರು ಯಾರು ಪಂಚಾಯತ್ ಮೆಂಬರ ಇಲ್ಲ, ಅದು ನಮ್ಮ ಗುಡಿ ಅದ, ಅಲ್ಲಿ ಗುಡಿ ಹಿಂದೆ ಅಲ್ಲಿ ಬರಬಾರ್ದು ಅಂತ ಹೇಳ್ತೀವಿ. ಆ ಗುಡಿ ಇದ್ದದ್ದು ಯಾವ ಜಾಗದಾಗ ಅದ? ಇಲ್ಲಿದ್ದು ಮೂಲ ಪ್ರಶ್ನೆ. ಗುಡಿ ಯಾವ ಜಾಗನಾಗ ಅದ? ಪಂಚಾಯತಿ ಗ್ರಾಮ ಠಾಣೆ ವ್ಯಾಪ್ತಿಯಲ್ಲಿ ಗುಡಿ ಕಟ್ಟೋದು.
ಗುಡಿ ಪೂರ್ವ ದಿಕ್ಕಿಗೆ ಇದ್ರ ಅದು ಗುಡಿ ಹಿಂದಿನ ಜಾಗ, ರೋಡ್ ಸೈಡಿಗೆ ಗುಡಿ ಹಿಂದಿನ ಓಪನ್ ಜಾಗ ಅದಲ್ಲಿ, ಅದು ಓಪನ್ ಜಾಗ, ಅದು ಆ ಜಾಗ ಕೂಡ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು, ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಜಾಗ. ಮತ್ತು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಜಾಗದಾಗ ಅಲ್ಲಿಂದ ಏನಪ್ಪ ಒಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕುಂದಿರಿಸೋದಲ್ಲಿ, ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕುಂದಿರಿಸಕ್ಕೆ ಎಲ್ಲಿ ಸಂಗೊಳ್ಳಿಗೆ ಅಷ್ಟು ವಿರೋಧ ಆಗ್ಬೇಕಂತಂದ್ರೆ ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಶ್ಚರ್ಯ ಆಗ್ತದೆ. ಯಾರಿಗೂ ಸನ್ಮಾನ ಮಾಡ್ತೀವಿ. ಸ್ವಾತಂತ್ರ್ಯ ಸಂಗ್ರಾಮ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಬ್ರಿಟಿಷರ ಪಾಲಿಗೆ ಶಿವ ಸ್ವಪ್ನ ಆಗುವಂಥ ವ್ಯಕ್ತಿ ತನ್ನ ಕಿತ್ತೂರು ರಾಜ್ಯ ಉಳಿಸೋದಕ್ಕೆ ಸಲುವಾಗಿ ನೇಣಿಗೆ ಏರುತ್ತದೆ. ಬ್ರಿಟಿಷರು ಕಬ್ಜಾ ಮಾಡ್ಕೊಂಡು ಕಿತ್ತೂರು ವಶಪಡಿಸ್ಕೊಂತ ಹಗಲೊತ್ತು ಹೋರಾಟ ಮಾಡೋದು ವ್ಯಕ್ತಿ. ಅಂತ ಇದ್ರೊಳಗೆ ಅಂತ ಆ ಮಹಾನ್ ಹೋರಾಟಗಾರ ಸ್ವಾತಂತ್ರ್ಯ ಪ್ರೇಮಿ ಕೂಡ ನೀವು ವಿರೋಧ ಮಾಡ್ತೀವಿ. ವಿರೋಧ ಮಾಡೋ ಮನಸ್ಥಿತಿಗಳು ಇದ್ದದಕ್ಕೂ ಕೂಡ ನಮ್ಗೆ ಏನು ಬೇಜಾರು ಅನಿಸ್ತದೆ, ಸರಿ ಅನ್ಸಲ್ಲ. ಒಳಗೆ ಯಾರ ಬಗ್ಗೆನೂ ವಿರೋಧ ಮಾಡಬೇಕು, ಯಾರಿಗೆ ಅಪೋಸ್ ಮಾಡಬೇಕು, ಯಾರಿಗೂ ಅವ್ರಿಗೆ ಹೊಗಳಬೇಕಂದ್ರೂ ಕೂಡ ಇಲ್ಲಂತ ಕಾಮನ್ ಸೆನ್ಸ್ ಇರೋದಕ್ಕೆ ಇದು ನೋಡಿ ಭಾಳ ವಿಚಿತ್ರ ಅನ್ಸುತ್ತೆ. ಎಂಥ ಪರಿಸ್ಥಿತಿಗಳನ್ನು ನಾವು ಬದುಕಲಿಕ್ಕೆ ಆ ಗುಡಿಗೆ ಅದಕ್ಕೆ ಯಾವುದೂ ಸಂಬಂಧ ಇಲ್ಲ. ಗುಡಿ ಪೋರ್ಷನ್ ಮುಂದಿನ ಭಾಗದಂತಿದೆ, ಗುಡಿ ಮುಂದಿನ ಭಾಗ, ಗುಡಿ ಹಿಡ್ಕೊಂಡು ಮುಂದಿನ ಭಾಗದಾಗ ಬೇಕಾದ್ರೆ ಮಾಡ್ತಾರೆ. ಊರು ಜನಗಳು ಯಾವುದೇ ಎತ್ತರ ಅದಕ್ಕೆ ಗುಡಿ ಹಿಂದಿನ ಸೈಡ್ ರೋಡ್ ಬಂದಿರ್ತದೆ. ನಾಳೆಗೆ ರೋಡ್ ಬಂತು, ರೋಡ್ ಹೋಗ್ತಾವೆ, ಏನು ತೊಂದರೆ ಇಲ್ಲ. ಅದು ಬಿಟ್ಟು ಏನು ಈ ಕಡೆ ಇಲ್ಲೂ ಬೇಡ, ಒಂದು ಸ್ವಲ್ಪ ಈ ಸೈಡ್ ಸಲ್ಸ್ಕೊರಿ, 1 ಫೀಟ್ ಈ ಕಡೆ ಸಲ್ಸ್ಕೊರಿ. ಇದು ಫಾಸಿಸಮ್ ಏನು ಮಾಡ್ಕೊತಾರೆ ಮೇಲ್ಜಾತಿ ಜನಾಂಗದವರು. ಇದು ಫುಲ್ ಕಮ್ಯುನಿಟಿ ಮೈಂಡ್ ದಬ್ಬಾಳಿಕೆ, ಇದು ಸಹಿಸಲ್ಲ ಸಾಧ್ಯ. ಸಂಗೊಳ್ಳಿ ರಾಯಣ್ಣಿಗೆ ಅದಕ್ಕೆ ವಿರೋಧ ಮಾಡ್ತೀವಲ್ಲ, ಸಂಗೊಳ್ಳಿ ರಾಯಣ್ಣ ಕುರುಬಂತ ವಿರೋಧ ಮಾಡ್ತೀವಿ ನಾವು, ಅದೇ ಕಾರಣಕ್ಕೆ ವಿರೋಧ ಮಾಡ್ತಿರಲ್ಲ. ಗುಲ್ಬರ್ಗ ಜಿಲ್ಲೆ ಒಳಗೆ ಏನಾಗ್ಲಿಕ್ಕತ್ತದ ಅಲ್ಲಿ ಶಾಸಕರ ಗಮನಕ್ಕೆ ಇಲ್ಲದು. ಏನ್ ಮಾಡಕತ್ತೀರಿ MLA ಅಫಜಲ್ಪುರ MLA ಏನ್ ಮಾಡಕತ್ತೀರು? ಇನ್ಚಾರ್ಜ್ ಮಿನಿಸ್ಟ್ರಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ದಲಿತಿದ್ದಲ್ಲಿ ಏನ್ ಮಾಡಕತ್ತೀರಿ? ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಆಗಿಲ್ಲ ಸೋಚಿತ ಸಮುದಾಯ ಸೇಫ್ ಇದ್ದಾರೆ ನಿಮ್ಮದ್ರೊಳಗ. ಪೂರ್ವ ಕಮ್ಯುನಿಟಿ ಸೇಫ್ ಇದ್ದಾರೆ. ಈಗ ಮಂತ್ರಿ ಯಾರು ಇದೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು. ಯಾಕೆ ಗೊತ್ತಾಗಲ್ಲ ನಿಮ್ಗೆ? ಇಲ್ಲಿ 1 ವರ್ಷ ಜೀವಂತ ಇರೋ ಸಮಸ್ಯೆ ಇಲ್ಲ. ಅಫಜಲ್ಪುರ ಆಡಳಿತ ವರ್ಗದವರು ಯಾರು ಇವ ಏನ್ ಮಾಡಕತ್ತಾನಲ್ಲಿ? ತಾಲೂಕ್ ಪಂಚಾಯತ್ ಇವಾಗ ಕಾಮನ್ ಸೆನ್ಸ್ ಬೇಡ ಅವನಿಗೆ. 2024 ಪಂಚಾಯತ್ ರೆಸೊಲ್ಯೂಷನ್ ಪಾಸ್ ಮಾಡಿ ನಿಮ್ಗೆ ಕಳಿಸಿರ್ತಾರ. ತಾಲೂಕ್ ತಹಸೀಲ್ದಾರ್ ಗೊತ್ತಾಗಲ್ಲ ಅವರಿಗೆ. ರೆಸೊಲ್ಯೂಷನ್ ಪಾಸ್ ಮಾಡಿ ನಿಮ್ಮಲ್ಲಿ ಕಳಿಸಿರ್ತಾರೆ. 1 ವರ್ಷ ಜೀವಂತ ಇಡ್ತೀವಿ ನಾವು. ಯಾವುದೋ ಗುಡಿ ಗುಂಡಾರಗಳಿಗೆ ನೀವು ಸರ್ಕಾರ ಜಮೀನು ಕೊಡ್ಬೇಕಾದ್ರೆ ವಿದಿನ್ ಮಂತ್ ಆರ್ 2 ಮಂತ್ನಾಗ ಮಂಜೂರು ಮಾಡಿ ಕೊಟ್ಟು ಕಳಿಸ್ತೀರಿ. ಅಲ್ಲಿ ಯಾವುದೇ ಡಿಸ್ಪ್ಯೂಟ್ ಇಲ್ಲ, ಅಲ್ಲಿ ಯಾರಿಗೆ ತೊಂದರೆ ಇಲ್ಲ. ಅಲ್ಲಿ ರೋಡ್ ಸೈಡ್ ಅಂತ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕುಂದ್ರು ಸಹ ಅಲ್ಲಿ ಗೊತ್ತಾಗಲ್ಲ ಅವ್ರಿಗೆ. ಇನ್ಚಾರ್ಜ್ ಮಿನಿಸ್ಟರ್ಗ, MLAಗ, ತಾಲೂಕು ಆಡಳಿತ ತಹಸೀಲ್ದಾರ್ ಇವುಗಳಿಗೆ. ಆಳಂದ ತಾಲೂಕಿನ ಖಾನಾಪುರ ಅಂತ ಒಂದು ಊರದೊಳಗ ಇದೇ ಕುರುಬ ಕಮ್ಯುನಿಟಿಗೆ ಅಲ್ಲಿನ ಮೇಲ್ಜಾತಿ ಜನಾಂಗದವರು ಸೋಷಿಯಲ್ ಬೈಕಾಟ್ ಹಾಕ್ತಾರೆ. ಏನ್ ಮಾಡಿದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಜಾಕ್ ಮಾಡ್ಕೊತೀರಿ. ಗರೀಬ್ ಜನಗಳ ಜೊತೆಗೆ, OBC ಜನಗಳ ಜೊತೆಗೆ, ಹಿಂದುಳಿದ ವರ್ಗ ಜನಗಳ ಜೊತೆಗೆ ಚೆಲ್ಲಾಟ ಆಳಕತ್ತಿರುವ ಸರ್ಕಾರದವರು. ಗೆಲ್ಲಬೇಕು, ನೀವು ರಾಜಕೀಯ ಬರಬೇಕು, ಮಂತ್ರಿಗಳಾಗಬೇಕು, MLA ಆಗ್ಬೇಕು ಅಂದ್ರೆ ಎಲ್ಲ ಕುರುಬ ಕಬ್ಬದ ಬಲೆವಾದ ಕುಂಬಾರ ಸಮಗಾರ ಹೋಗಾರಗಳು ಹೇಳ್ಬೇಕು ನಿಮಗೆ. ಈಗ ಬಂಧುಗಳು ಈ ವಿಷಯ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು. ಸಾಮಾಜಿಕ ಹಿತದೃಷ್ಟಿಯಿಂದ ಯಾವುದು ರಾಜಕೀಯ ರಹಿತ ಇರುವಾಗ ಅದು ಒಂದು ನಾವು ತಮಗೆ ಅಲ್ಲಿ 1 ವರ್ಷದಿಂದ ಒಂದು ವ್ಯಾನ್ ಇಟ್ಟಿದಾರ. 5-6 ಜನ ಪೊಲೀಸರು ರೆಗ್ಯುಲರ್ ಇದಾರ ಅಂತಲ್ಲಿ. ಆ 5-6 ಜನ ಪೊಲೀಸರು 80,000 ಪರ್ ಮಂತ್ ಅಂದ್ಬಿಡ್ತಾರೆ. 8-40 ಲಕ್ಷ ರೂಪಾಯಿ ಪೊಲೀಸರು ಪರ್ ಮಂತ್ ಖರ್ಚು ಮಾಡ್ಕೊತೀರಿ. ಒಂದು ವ್ಯಾನ್ ಅಲ್ಲಿ ರೆಗ್ಯುಲರ್ ಇದ್ದದ 1 ವರ್ಷಕ್ಕೆ 4 ಲಕ್ಷ, ಸುಮಾರು 4 ಕೋಟಿ ರೂಪಾಯಿ ಅಲ್ಲಿ ಅನ್ನೆಸರಿ ಖರ್ಚು ಮಾಡ್ಕೊತೀರಿ. ಇಷ್ಟು ಕಾಮನ್ ಸೆನ್ಸ್ ಬೇಡವರಿಗೆ, ಜಿಲ್ಲಾಡಳಿತವರಿಗೆ, ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ಗೆ, ಇಲ್ಲಿ MLAಗೆ ಆದಷ್ಟು ಬೇಗ ಬಗೆಹರಿಸೋದು ಸರಿಪಡಿಸ್ಬೇಕಂತೇಳಿ ಸುಮ್ಮಿಟ್ಟಿದ್ರು 4 ಜನ ಪೊಲೀಸರಿಗೆ ಒಂದು ವ್ಯಾನ್ ಬ್ಯಾರಿಕೇಡ್. ಇದು ಭಾಳ ಬೇಜವಾಬ್ದಾರಿ ಅಡ್ಮಿನಿಸ್ಟ್ರೇಷನ್, ಭಾಳ ಬೇಜವಾಬ್ದಾರಿ ಸರ್ಕಾರ ಇತ್ತು ಅಂದರೆ ಸಮಾಜದೊಳಗೆ ಈ ಥರದ ಘಟನೆಗಳು ಕಾರಣ ಆಗ್ತದೆ. ದಯಮಾಡಿ ಈ ವಿಷಯ ಸಾಧ್ಯ ಆದಷ್ಟು ತಾವು ಎಲ್ಲ ಸಮಾಜ ಜನಗಳಿಗೆ ಒಂದು ಜಾಗೃತಿ ಮಾಡೋ ಕೆಲಸ ನಮ್ಮ ಜೊತೆ ತಾವು ಕೈ ಜೋಡಿ ಸುದ್ದಿ ಮಾಡ್ಬೇಕಂತ ತಮ್ಮಲ್ಲಿ ನಾವೆಲ್ಲರೂ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಪರ್ಮನೆಂಟ್ ಸೊಲ್ಯೂಷನ್ ಹೇಳಿದವ್ರಿಗೆ ಯಾಕಂದ್ರೆ ಆಗಸ್ಟ್ 15ಕ್ಕೆ ಯಾಕೆ ಜಂಟ ಹಾಲು ಹಾರ್ಸೋದು ಬರ್ತೀವಿ ಅಂದ್ರೆ ನಿಮ್ದು ಏನಾದ್ರು ಬೇಜವಾಬ್ದಾರ್ತನ
ನಿಮ್ಮ ನಾಮರ್ದಗಿತ್ತನ ತಾಲೂಕು ಆಡಳಿತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ MLA ಬೇಜವಾಬ್ದಾರಿತನ. ಇದು ಆ ವಿರೋಧಕ್ಕೆ ವಿರೋಧಾರ್ಥವಾಗಿ ನಾವು ಅಲ್ಲಿ ಜೆಂಡಾರ್ಸನ್ ಕೊಡ್ತೀವಿ. ನಾವು 24 ಜೆಂಡಾರ್ಸನ್ ಬರೋದಿಲ್ಲ. ಸಂಗೊಳ್ಳಿ ರಾಯಣ್ಣ ನಿಮ್ಗೆ ಜೆಂಡಾರ್ಸನ್ ಕುಂತಿರಲ್ಲಿ. ಸಂಗೊಳ್ಳಿ ರಾಯಣ್ಣ ಈ ನಾಡಿನ ಈ ದೇಶದ ಯುವಕರ ಒಂದು ಆತ್ಮಸ್ಥೈರ್ಯ, ಆತ್ಮಬಲ ಅದು ಸಂಗೊಳ್ಳಿ ರಾಯಣ್ಣ. ಅದೊಂದು ಶಕ್ತಿ, ಅದು ಶಕ್ತಿಯ ಪ್ರತಿರೂಪ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ. ಕಿತ್ತೂರು ರಾಣಿ ಚೆನ್ನಮ್ಮನ ಪರವಾಗಿ ಬ್ರಿಟಿಷರ ಪರವಾಗಿ ಯಾವ ಥರ ಹೋರಾಟ ಮಾಡಿದ ಸಂಗೊಳ್ಳಿ ರಾಯಣ್ಣ ನೀವು ಓದೋದನ್ನು ಗೊತ್ತಾಗುತ್ತೆ ನಿಮಗೆ. ನೀವು ಓದಿರ್ತಾ ಇರಲಿ MLA ಏನು ಗೊತ್ತಾ ಸಂಗೊಳ್ಳಿ ರಾಯಣ್ಣ ಎಲ್ಲಿ ಹುಟ್ಟಿದ್ರೆ ಎಲ್ಲಿ ಬೆಳೆದ್ರೆ ಏನು ಮಾಡೋದಂತ. ಇಂಥ ಅನ್ಪಡ MLA ನಾವು ತೊಗೊಂಡು ಕೂತಿದ್ವಿ. MLA ಮೇಲ್ಜಾತಿಯ ಜನಗಳಂತ ನಿಮ್ಮ ಜಾತಿಗಳ ರಕ್ಷಣೆ ಮಾಡ್ಕೊಂಡಿರ್ತೀವಿ ನೀವು. ಬೇರೆ ಯಾರು ಕುರುಬರು ಓಟ್ ಹಾಕಿಲ್ಲ ನಿಮ್ಗೆ. ಸಿದ್ದರಾಮಯ್ಯ ಮುಖ ನೋಡಿ ಓಟ್ ಹಾಕಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಮಾತು ಮುಖ ನೋಡಿ ಓಟ್ ಹಾಕಿಲ್ಲ ನಿಮ್ಗೆ. ಮತ್ತೆ ಈಗ ಜನಗಳು ಬೇಕಾಗಿಲ್ಲ ನಿಮ್ಗೆ. ಯಾಕೆ ಹೋಗ್ಬೇಕಾಗಿತ್ತು ಆಮೇಲೆ ನಿಮ್ಮ ಜಾತಿ ಜನಗಳು ಕುಂತು ಮಾತಾಡ್ರಿ ಅಲ್ಲಿ. ನಿಮ್ಮ ಮೇಲ್ಜಾತಿ ಜನಗಳು ಕರೆದು ಕುಂದಿಸ್ ಮಾತಾಡ್ರಿ MLA ಅವರೇ. ಮಾತಾಡೋಕ್ಕಾಗಲ್ಲ ನಿಮ್ಗೆ. ಓಟ್ ಬೇಕಾದ್ರೆ ಕುರುಬರು ಕಬ್ಬಲಿರು ಬೇಕು, ಹೊಲೆಯರು ಮಾತ್ರ ಬೇಕು ನಿಮ್ಗೆ. ಸಮಗಾರಿಸಬೇಕು, ಭಾರಗಳು ಬೇಕು ನಿಮ್ಗೆ, ಹೂಗಾರ್ ಬೇಕು, ಕುಂಬಾರ್ಗಳು ಬೇಕು ನಿಮ್ಗೆ. ಇಂಥ ಸಮಸ್ಯೆ ಬಂದಾಗ ಶಾಂತ ಕುಂದಿರ್ತೀವಿ ನೀವು. ಅದು ನಿಮ್ಮದು ಬೇಜವಾಬ್ದಾರಿ ತೋರಿಸೋದಿಲ್ಲ. ಅಲ್ಲ ಬಂದಿರ್ತೀವಿ, ಲಾಠಿ ಆಗ್ಬೋದು, ಫೈರಿಂಗ್ ಆಗ್ಬೋದು, ಶೂಟ್ ಆಗ್ಬೋದು, ನಮ್ದು ಒಂದೆರಡು ಹಣ ಹೋದ್ರು ಹೋಗ್ಬೋದು. ಇದು ನಾವು ಸುಮ್ಕುಂದ್ರಿಗಲ್ಲ. ರಾಯಣ್ಣನ ಸಲುವಾಗಿ ಏನು ಬೇಕಂತ ಮಾಡ್ತಾ ಇರ್ತೀವಿ. ಸುದ್ದಿ ನಿಮ್ಗೆ ಮೆಸೇಜ್ ಕೊಡಲಿಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, MLA ಕಂಟ್ರೋಲ್ ಮಾಡ್ರಿ. ಅಲ್ಲಿ ಅನಾಹುತ ನಡೆಯೋದಂಗೆ ನೋಡ್ಕೊಂಡ್ಬಿಡ್ರಿ. ಯಾವನೋ ಬಂದ್ಕೆ ಇದು ಮಾಡಬೇಡ್ರಿ ಅಂತಂದ್ರೆ ಅವ್ರ ಅಪ್ಪನ ಜಾಗದಲ್ಲಿ, ಯಾವನ ಅಪ್ಪನ ಜಾಗದಲ್ಲಿ, ಪಂಚಾಯತ್ ಸಂಬಂಧಪಟ್ಟ ಜಾಗದಲ್ಲಿ ಯಾವನು ಬಂದ ಅನ್ನೋ ಬೇರೆ ಯಾವ್ದು ಪರ್ಸನ್ ಥರ್ಡ್ ಪರ್ಸನ್ ಬಂದ್ಗೆ ಇಲ್ಲಿ ಮಾಡಬೇಡ ಅಂತ ಅವ್ನ ಮಾತು ಕೇಳ್ತೀವಿ ನಾವು. ಒಬ್ಬ ಯಾವನು ಕಾಮನ್ ಮ್ಯಾನ್ ಮಾತು ಕೇಳಿ ತಹಶೀಲ್ದಾರಲ್ಲಿ. ಇದಕ್ಕೆ ನಾವು ಬರ್ಲಿಕ್ಕೆ, ಇದಕ್ಕೆ ನಾವು ವಾರ್ನ್ ಮಾಡಕತ್ತೀವಿ. ನಮ್ಗೇನಿದ್ದು ಗೊತ್ತದ, ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತ ಚಂದ ಗೊತ್ತದ. ಅಲ್ಲಿ ಯಾವುದೇ ಅನಾಹುತ ನಡಿಬಾರ್ದು. ಭಾಳ ಸೀರಿಯಸ್ ಹೇಳ್ಕತ್ತೀವಿ. ಅನಾಹುತ ಆಗ್ಬಾರ್ದು, ಅದು ಕ್ಲಿಯರ್ ಮಾಡಬೇಕು. ಸಂಗೊಳ್ಳಿ ಜಾಗದ ಸರ್ಕಾರ ಲೆವೆಲ್ದಾಗ ನೀವೇ ಜೆಂಡ ಹಾರಿಸಿ, ನೀವೇ ಕಾರ್ಯಾಚರಣೆ ಮಾಡಿ. ಸಂಗೊಳ್ಳಿ ನಾವು ಬರೋದಿಲ್ಲ. ನೀವು ಕಣ್ಣು ಮುಚ್ಕೋತಾರೆ, ನಾವು ಸುಮ್ಮದಲ್ಲ. ಹೋಗಿ ನಮ್ಮ ಜೀವ ಸಂಗೊಳ್ಳಿ ರಾಯಣ್ಣ ಅಂತಾರ. ಬಲಿದಾನ ಮಾಡಿದ ಸಂಗೊಳ್ಳಿ ರಾಯಣ್ಣ, ಗಲ್ಲಿಗೆ ಸಂಗೊಳ್ಳಿ ರಾಯಣ್ಣ, ಹೋಗಿ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಸ್ವಾತಂತ್ರ್ಯ ವೀರರು ಒಂದು ಇದಕ್ಕಾಗಿ ನಾವೊಂದು ಜೀವ ಹೋಯ್ತು ಅಂತ ಆಗಲೇ ತೊಂದರೆ. ಇದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ. ಇಲ್ಲಿ ನೂರಾರು ಸಂಘ ಸಂಸ್ಥೆಗಳು, ಸಂಘಟನೆಗಳು ಭಾಳಷ್ಟು ಹೋರಾಟಗಳನ್ನು ಬೇರೆ ಬೇರೆ ವಿಷಯಕ್ಕೆ ಮಾಡ್ತವೆ. ಹನುಮಂತ ಎಳಸಂಗಿಯವರೇ ಬರಬೇಕಾಯ್ತಾ ಅಂತ. ಇಲ್ಲಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಯಾವ ಕೂಡ ಸಂಗೊಳ್ಳಿ ರಾಯಣ್ಣನ ಹೋರಾಟದ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ ಅಂತ. ಅನೇಕ ಸಂಘಟನೆಗಳು, ಅನೇಕ ವಿಚಾರಧಾರಗಳು ಹೋರಾಟ ಮಾಡ್ತಿರ್ತಾರೆ. ಬೇರೆ ಬೇರೆ ವಿಚಾರದೊಳಗೆ ಕನ್ನಡ ಪರ ಸಂಘಟನೆಗಳು, ಕನ್ನಡ ನೆಲ ಸಂಸ್ಕೃತಿ ಅಂತೇಳಿ ಅವ್ರು ಹೋರಾಟ ಮಾಡ್ತಾರೆ. ಅವ್ರ ಲೆವೆಲ್ ಸರಿ ಇರ್ತಾವೆ. ಬೇರೆ ಬೇರೆ ರೈತ ಪರ ಹೋರಾಟಗಳು, ರೈತರ ಪರವಾಗಿದ್ದ ಹೋರಾಟಗಳು ಮಾಡ್ತಿರ್ತಾವೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್, ಭಗವಾನ್ ಬುದ್ಧ, ಫುಲೆ, ಸಾವು ಅಂಬೇಡ್ಕರ್ ವಿಚಾರದವ್ರು ನಾವು ಹೋರಾಟ ಮಾಡ್ತಿರ್ತೀವಿ. ಆ ಫುಲೆ, ಸಾವು ಅಂಬೇಡ್ಕರ್ ವಿಚಾರಧಾರಗಳಿಗೆ ಎಲ್ಲ ಜಾತಿ ಜನಗಳು ಒಳಗೊಂಡು ಹಿಂದುಳಿದ ವರ್ಗ, SC, ST, OBC, ಮೈನಾರಿಟಿ ತಗೊಂಡು ಹೋರಾಟ ಮಾಡೋದು. ಒಂದು ಕಮ್ಯುನಿಟಿ ಯಾರ್ದು OBC ಜನಾಂಗದ ಪೂರ್ವ ಕಮ್ಯುನಿಟಿ ಯಾರೋ ಅನ್ನೋದು ಒಂದು ಕಾಲದ ಶೂದ್ರ ಜನಾಂಗ ಎಲ್ಲಿ ಡಾಮಿನೆನ್ಸ್ ಇದ್ದಿರ್ತಲ್ಲಿ ಆ ಕುರುಬು ಕೂಡ ಅನ್ಯಾಯಕ್ಕೊಳಗ ಜನರು. ನಾ ಹೇಳ್ದಲ್ಲ, ಆಳಂದ ತಾಲೂಕಿನ ಖಾನಾಪುರ ಗ್ರಾಮದ ಕುರುಬ ಕಮ್ಯುನಿಟಿ ಹೇಳನಪ್ಪ ಸೋಷಲ್ ಬಾಯ್ಕಾಟ್ ಹಾಕ್ತಾರೆ ಅವ್ರಿಗೆ. ನಿಮ್ಗೆ ಇದು ನಾವು ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಅದಕ್ಕೆ ನಾವು ಇಲ್ಲಿ ಪೊಲೀಸ್ ಇಲಾಖೆ ಏನು ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಥವಾ ಠಾಣಾ ಪ್ರಭಾರಿ ಇನ್ಚಾರ್ಜ್ ಯಾರು ನಮ್ಮ PSO ಆಗಿರ್ಬೋದು, ಅಥವಾ DSP ತಮ್ಮ ಮುಖಾಂತರ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಸಂದೇಶ ಕೊಡ್ಲಿಕ್ಕೆ, ಸ್ಪಷ್ಟ ಸಂದೇಶ ಕೊಡ್ಲಿಕ್ಕೆ ನಾವು ಆಗಸ್ಟ್ 15ನೇ ತಾರೀಕಿಗೆ ಮಾಸಾಳ ಗ್ರಾಮದೊಳಗೆ ಏನು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅದ, ಆ ಪ್ರತಿಮೆ ಗಾರ್ಡನಿಂಗ್ ಮಾಡಿ ಭಾರತ ಸ್ವಾತಂತ್ರ್ಯ ಧ್ವಜ, ತಿರಂಗ ಧ್ವಜ ಹಾರಿಸೋಕೆ ನಾವು ಬರ್ಲಿಕ್ಕಿದ್ವಿ. ಇಡೀ ಕುರುಬ ಕಮ್ಯುನಿಟಿ ಯಂಗ್ಸ್ಟರ್ಸ್ಗಳು ಆ್ಯಂಡ್ ದಲಿತಿನ ಎಲ್ಲ ಲೀಡರ್ಸ್ಗಳು. ಅಷ್ಟರ ತನಕ ಈ ತಾಲೂಕು ಅಡ್ಮಿನಿಸ್ಟ್ರೇಷನ್ ನೀವು ಆ್ಯಕ್ಷನ್ ತಗೋಬೇಕು, ನಿರ್ಧಾರ ಕೈಗೊಳ್ಬೇಕು. ಹೆಚ್ಚು ಕಡಿಮೆ ಏನಾದ್ರು ಆಯಿತು ಅದಕ್ಕೆ ನೀವು ಜವಾಬ್ದಾರ ಆಗ್ತೀವಿ. ಹೆಚ್ಚು ಕಡಿಮೆ ಏನಾದ್ರು ಆಯಿತು ಅಂದ್ರೆ ಅದಕ್ಕೆ ನೀವು ಜವಾಬ್ದಾರ ಆಗ್ತೀವಿ. ನಾನು MLA ಅವರು ಸುಪುತ್ರ ಯಾರು ಅರುಣಕುಮಾರ್ ಪಾಟೀಲ್ ಈಗ ಸದ್ಯನ ತಾವು ಬರೋದಕ್ಕಿಂತ ಮೊದಲೇ ಮಾತಾಡಿದ್ರು. ಈತ ಆಗೋದದ 2024 ರೆಸೊಲ್ಯೂಷನ್ ಪಾಸ್ ಮಾಡಿ ಕಳಿಸೋದ, ಮತ್ತೆ ಏನು ಮಾಡ್ಕೊತೀನಲ್ಲ ಅಂತ ಹೇಳ್ತೀವಿ. ಅವ್ರನ್ನ ಮಾತಾಡ್ತೀವಿ ಸರ್, ಮಾತಾಡ್ಕೊಂಡು ಇದು ಮಾಡ್ತೀವಿ ತಂದದ. ಇದಕ್ಕೆ ಅನ್ನೆಸೆಸರಿ ಇಂಥ ಸ್ಥಳೀಯ ಮಟ್ಟದಲ್ಲಿ ಕುಂತು ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಬೇಕಂತ ತಾಲೂಕು ಆಡಳಿತ ನಿಸ್ತೇಜವಾಗಿ ಬಿಟ್ಟು ಕುಂತದ್ದು, ಇದು ಉದ್ದೇಶಪೂರ್ವಕ ಏನು ಒಂದು ಸಮಸ್ಯೆ ಜ್ವಲಂತವಾಗಿಟ್ಟದ್ದು, ಇದು ಖಂಡಿಸ್ತೀವಿ ನಾವು. ದಲಿತ ಸೇನೆ ಎಲ್ಲ ನಾಯಕರು, ರಾಜ್ಯ ಸಮಿತಿ ನಾಯಕರು, ಜಿಲ್ಲಾ ಸಮಿತಿ ನಾಯಕರು, ವಿಭಾಗೀಯ ಸಮಿತಿ ನಾಯಕರುಗಳು ಆ್ಯಂಡ್ ಕುರುಬ ಕಮ್ಯುನಿಟಿ ಎಲ್ಲ ನಾಯಕರು ಪರವಾಗಿ ನಾವು ಖಂಡಿಸ್ತೀವಿ.
ಆದಷ್ಟು ಆಗಸ್ಟ್ 15ರೊಳಗೆ ನೀವೇನು ಡಿಸಿಷನ್ ತೊಗೊಂಡು 2-3 ದಿನದೊಳಗೆ ಡಿಸಿಷನ್ ತೊಗೋಬೇಕು. ಅಲ್ಲಿ ಸಂಗೊಳ್ಳಿ ರಾಯಣ್ಣದೇನು ಇದು ಅದ ಪ್ರತಿಮೆ ಅದ ಮರ್ಯಾದಿತವಾಗಿ ಒಬ್ಬ ರಾಜಕೀಯ ರಾಜಕೀಯ ರಹಿತ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ, ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ. ಆ ಸಂಗೊಳ್ಳಿ ರಾಯಣ್ಣಗೆ 15ನೇ ಆಗಸ್ಟ್ಗೆ ತಾಲೂಕು ಆಡಳಿತದಿಂದ ಸನ್ಮಾನ ಆಗುವಂಥ ಕೆಲಸ ಆಗಬೇಕು ಅಂಥೇಳಿ ನಾವು ತಮ್ಮ ಮುಖಾಂತರ ಈ ಜಿಲ್ಲಾ ಆಡಳಿತಕ್ಕೆ ನಾವು ಹೇಳಕ್ಕೆ ಮತ್ತು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ.